ಸ್ನೇಹಿತರೆ ನಮಸ್ಕಾರ. ಕೊನೆಗೂ ಭಾರತಕ್ಕೆ ತೈಲ ಹಡಗು ಕಳಿಸಿಕೊಡ್ಲಿಕ್ಕೆ ಇರಾನ್ ಒಪ್ಪಿಗೆಯನ್ನ ಸೂಚಿಸಿದೆ. ಹೌದು, ಇಬ್ಬರ ಜಗಳದಲ್ಲಿ ಮೂರನೇ ಅವರಿಗೆ ಲಾಭ ಅಂತಾರಲ್ಲ, ಸೊ ಆ ರೀತಿ ಈಗ ನಡೀತಾ ಇದೆ. ಮೋದಿ ಇದ್ದರೆ ಎಲ್ಲವೂ ಸಾಧ್ಯ ಅಂತ ಜನರು ಪ್ರಜೆಗಳು ಮಾತನಾಡ್ತಾ ಇದ್ದಾರೆ. ಸೊ ಹಾಗಾದ್ರೆ ಇವತ್ತಿಗೆ ಯುದ್ಧ ನಡೀತಾ ಇದ್ದು 15ನೇ ದಿನಕ್ಕೆ ಕಾಲ್ ಇಡ್ತಾ ಇದೆ. ಕಳೆದ 2 ವಾರದಿಂದ ಈ ಯುದ್ಧ ನಡೀತಾನೆ ಇದೆ. ನಾವು ಅನ್ಕೊಂಡಿರ್ಲಿಲ್ಲ ಇಷ್ಟು ದಿನಗಳ ಕಾಲ ಈ ಯುದ್ಧ ನಡೀತದೆ ಅಂತ. ನೀವು ನೋಡ್ತಾನೆ ಇದೀರಿ. ಸೊ 2 ದೈತ್ಯ ರಾಷ್ಟ್ರಗಳು ಮುಂದೆ ಅಮೆರಿಕ, ಇಸ್ರೇಲ್ ಇವುಗಳನ್ನ ಎದುರಿಸ್ತಾ ಇದೆ ಇರಾನು. ಅದರ ಜೊತೆಗೆ 13ರಿಂದ 14 ರಾಷ್ಟ್ರಗಳನ್ನ ಎದುರಿಸ್ತಾ ಇದೆ. ಇಷ್ಟೊಂದು ಪ್ರತಿರೋಧವನ್ನ ಒಡ್ತದೆ ಅಂತಕ್ಕಂಥದ್ದನ್ನ ನಾವು ಅನ್ಕೊಂಡಿರ್ಲಿಲ್ಲ. ಸೊ ಇರಾನ್ ಇಷ್ಟೆಲ್ಲವೂ ಕೂಡ ಫೇಸ್ ಮಾಡ್ತಾ ಇದೆ. ಸೊ ಒಂದು ಕಡೆ ಇದು ಕೂಡ ಬಲಿಷ್ಠ ರಾಷ್ಟ್ರನೇ, ಆದ್ರೂ ಅಮೆರಿಕ, ಇಸ್ರೇಲ್ ತರ ಇಂತಹ ರಾಷ್ಟ್ರಗಳನ್ನ ಫೇಸ್ ಮಾಡ್ತಾ ಇದೆ ಅಂದ್ರೆ ಸೊ ಮೆಚ್ಚಲೇಬೇಕು. ಯಾವುದಕ್ಕೂ ಕೂಡ ನಾವು ಸೋಲ್ ಒಪ್ಕೊಳ್ಳೋದಿಲ್ಲ ಅಂತ ಇರಾನ್ ನಿಂತ್ಕೊಂಡು ಬಿಟ್ಟಿದೆ. ಈ ಕಡೆ ಅಮೆರಿಕಗೂ ಕೂಡ ಈ ಯುದ್ಧದಿಂದ ಹೊಡೆತ ಬಿದ್ದಿದೆ, ಇರಾನ್ಗೂ ಕೂಡ ಹೊಡೆತ ಬಿದ್ದಿದೆ, ಇಸ್ರೇಲ್ಗೂ ಕೂಡ, ಹಾಗೆ ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೂ ಕೂಡ ಇಲ್ಲಿ ಹೊಡೆತ ಬಿದ್ದಿರ್ತಕ್ಕಂಥದ್ದು. ಯಾಕಂದ್ರೆ ತೈಲ ಘಟಕಗಳನ್ನೇ ಆಧಾರ ಇಟ್ಕೊಂಡು ನಡೀತಾ ಇರ್ತಕ್ಕಂತಹ ಈ ಎಲ್ಲ ಗಲ್ಫ್ ರಾಷ್ಟ್ರಗಳಿಗೆ ಈ ತೈಲ ಉತ್ಪಾದನೆ ಎನ್ನುವಂಥದ್ದು ಬಹಳ ಅವರಿಗೆ ಇನ್ಕಮ್ ಆಗಿತ್ತು, ಆದಾಯ ಆಗಿತ್ತು. ಸೊ ಅದೇ ಈಗ ಹೊಡೆತ ಬಿದ್ದು ಬಿಟ್ಟಿದೆ. ಅದರಲ್ಲಿ ಇಸ್ರೇಲು, ಇರಾನು ಇವೆಲ್ಲವೂ ಕೂಡ ತೈಲ ಘಟಕಗಳ ಮೇಲೆ ಏನು ಯುದ್ಧವನ್ನ ಸಾರದ್ರಲ್ಲ, ಅದರಿಂದ ಇಡೀ ವಿಶ್ವಕ್ಕೆ ಹೊಡೆತ ಬೀಳುವಂತಹ ಸಾಧ್ಯತೆ ಇದೆ. ಸೊ ಇರಾನ್ ನಲ್ಲಿ ಯುದ್ಧ ಮಾಡ್ತಾ ಇದೆ ಅಂದ ಬಳಿಕ ಅಲ್ಲೇನ್ ಅಷ್ಟೊಂದು ಹೊಡೆತ ಬಿದ್ದಿಲ್ಲ, ಇರಾನ್ ನಲ್ಲಿ ಏನೋ ನಾಶ ಆಗಿಲ್ಲ ಅಂತ ಅನ್ಕೊಳ್ಬೇಡಿ. ಅಲ್ಲಿರ್ತಕ್ಕಂತಹ ವಾಯು ನೆಲೆಗಳು, ಸೈನಿಕ ನೆಲೆಗಳು, ಅದೇ ರೀತಿಯಾಗಿ ಈಗ ಮುಖ್ಯವಾದ ಸಾಮಗ್ರಿಗಳು ಇಡತಕ್ಕಂತಹ ಗೋಡಾವನ್ಗಳು, ಸರ್ಕಾರಿ ಕಚೇರಿಗಳು, ಜೊತೆಗೆ ಈ ತೈಲ ಘಟಕಗಳ ಮೇಲೆ ಹೆಚ್ಚಿನ ಯುದ್ಧಗಳು ನಡೀತಾ ಇದ್ದಾವೆ. ಸೊ ಅಲ್ಲಿ ಕೂಡ ಇಸ್ರೇಲ್ ಇನ್ನು ಚೇತರಿಸಿಕೊಳ್ಳಿಕ್ಕೆ ಎಷ್ಟೋ ವರ್ಷಗಳ ಕಾಲ ಹೋಗುತ್ತೆ. ಮೊದಲೇ ಕರೆನ್ಸಿ ಮೌಲ್ಯ ಕುಸಿತಾ ಇತ್ತು, ಬೆಲೆಗಳ ಏರಿಕೆ ಆಗ್ತಾ ಇತ್ತು. ಇನ್ನೂ ಹೆಚ್ಚಿನ ತೊಂದರೆಯನ್ನ ಇರಾನ್ ಅನುಭವಿಸ್ಬೇಕಾಗತ್ತೆ. ಆದ್ರೆ ಇಸ್ರೇಲ್ ಕಳೆದ 2 ವಾರದಿಂದ ಈ ಯುದ್ಧವನ್ನ ಹಾಗೆ ಮುಂದುವರಿಸ್ತಾ ಇದೆಯಲ್ಲ ಇರಾನು. ಸೊ ಇದನ್ನ ನಾವು ಮೆಚ್ಚಬೇಕು. ಇರಾನ್ಗೆ ಎಷ್ಟೇ ಒಂದು ತೊಂದರೆ ಆಗ್ತಾ ಇದ್ರು ನಾವು ತಗ್ಗೋದಿಲ್ಲ, ತಲೆ ಭಾಗಿಸ್ತಾ ಇಲ್ಲ ಅಂತ ಇದೆಯಲ್ಲ, ಅದು 2 ದೈತ್ಯ ರಾಷ್ಟ್ರಗಳ ಮುಂದೆ, ಅಮೆರಿಕ, ಇಸ್ರೇಲ್ ಮುಂದೆ. ಸೊ ಇದನ್ನ ಮೆಚ್ಚಲೇಬೇಕಾಗಿರ್ತಕ್ಕಂತಹ ವಿಷಯ. ಸೊ ರಾಷ್ಟ್ರ ಯಾವುದೇ ಆಗಿರ್ಲಿ ಈ ರೀತಿ ನಿಂತ್ಕೊಂಡಿದೆ ಅಂದ್ರೆ ಸೊ ಒಂದು ಮೆಚ್ಚುಗೆ ಇರಲೇಬೇಕು. ಆದ್ರೆ ಈಗ ನಮ್ಮ ಭಾರತದಕ್ಕೆ ಏನ್ ಗುಡ್ ನ್ಯೂಸ್ ಸಿಕ್ಕಿದೆ, ಏನು ಇದು ವಿಷಯ, ಸೊ ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಮುಖ್ಯವಾಗಿ ನಮ್ಮೆಲ್ಲರಿಗೂ ಕೂಡ ಇದೇ ವಿಶೇಷವಾಗಿರ್ತಕ್ಕಂಥದ್ದು. ಸೊ ಮೊದಲು ನಮ್ಗೆ ತೈಲ ಪೂರೈಕೆ ಆಗಬೇಕು. ಹೀಗಾಗಿ ಇದ್ರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಮುಖ್ಯವಾಗಿ ಚರ್ಚೆ ಮಾಡೋಣ. ಸೊ ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ಭಾರತದಲ್ಲಿ ಏನೇನ್ ತೊಂದರೆ ಆಗ್ತಾ ಇತ್ತು ಇದೆಲ್ಲವೂ ಕೂಡ ನಿಮಗೆ ಗೊತ್ತಿದೆ. ಅಂದ್ರೆ ತೈಲದ ವಿಚಾರವಾಗಿ, ಅದರಲ್ಲಿ ಗ್ಯಾಸ್ ಸಿಲಿಂಡರ್ ವಿಚಾರವಾಗಿ, ಅದರಲ್ಲಿ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಬಹಳ ಕಡಿಮೆ ಇರ್ತಾ ಇತ್ತು. ಸೊ ಇದರ ತೊಂದರೆ ಇದು ಪ್ರಾರಂಭವಾಗ್ಬಿಟ್ಟಿತ್ತು. ಸೊ ನೋಡ್ತಾ ಇದ್ರೆ ನೀವು ಹೋಟೆಲ್ಗಳಲ್ಲಿ ಗ್ಯಾಸ್ ಸಿಲಿಂಡರ್ ಸಪ್ಲೈ ಆಗ್ತಾ ಇರ್ಲಿಲ್ಲ. ಗ್ರೌಂಡ್ ಲೆವೆಲ್ಗೆ ಇಳಿದು ಹೋಗಿದ್ರೆ ನಿಮಗ್ ಗೊತ್ತಾಗ್ಬಿಡುತ್ತೆ ಗ್ಯಾಸ್ ಸಿಲಿಂಡರ್ ಎಲ್ಲಿ ಕೂಡ ಸಪ್ಲೈ ಆಗ್ತಾ ಇರ್ಲಿಲ್ಲ. ಸೊ ಇದರ ಒಂದು ವಿಷಯವಾಗಿ ರಿಲೀಫ್ ಸಿಕ್ಕಿದೆ ಅಂತ ಹೇಳಬಹುದು. ಈಗ ಮೊನ್ನೆ ತಾನೇ ಒಂದು ದೊಡ್ಡ ಬೆಳವಣಿಗೆ ಆಯ್ತು. ಈಗಾಗಲೇ ಸಿನ್ ಲಾಂಗ್ ಎನ್ನುವಂತಹ ಒಂದು ಹಡಗು, ತೈಲದ ಹಡಗು, ಕಚ್ಚಾ ತೈಲವನ್ನ ತೆಗೆದುಕೊಂಡು ಈಗ ನಮ್ಮ ಭಾರತದಲ್ಲಿ ಮುಂಬೈಗೆ ಬಂದು ತಲುಪಿತ್ತು. ಸೊ ನಿಮಗೆ ಗೊತ್ತಿದೆ, ಹರ್ಮುಜ್ ಜಲಸಂಧಿಯಲ್ಲಿ ಯಾವುದೇ ರೀತಿಯ ಹಡಗುಗಳನ್ನ ಇರಾನ್ ಬಿಡ್ತಾ ಇರಲಿಲ್ಲ. ಅದು ಪೂರ್ತಿಯಾಗಿ ಇರಾನ್ನ ಕಂಟ್ರೋಲ್ ನಲ್ಲಿತ್ತು. ಒಂದು ಈಗಾಗಲೇ ಅಮೆರಿಕಾದ ಹಡಗನ್ನ ಉಡಾಯಿಸ್ಬಿಟ್ಟಿದ್ರು, ಜೊತೆಗೆ ನಮ್ಮ ಭಾರತದ ಹಡಗನ್ನು ಕೂಡ ಉಡಾಯಿಸ್ಬಿಟ್ಟಿದ್ರು. ಅಲ್ಲಿ ಚೀನಾದ ಹಡಗುಗಳಿಗೆ ಮಾತ್ರ ಹೋಗಲು ಅವಕಾಶ ಕೊಟ್ಟಿದ್ರು. ಉಳಿದಂತಹ ಯಾವ ರಾಷ್ಟ್ರದ ಒಂದು ಹಡಗುಗಳನ್ನ ಹೋಗ್ಲಿಕ್ಕೆ ಕೊಟ್ಟಿರ್ಲಿಲ್ಲ. ಅವೆಲ್ಲವೂ ಕೂಡ ಈ ಹರ್ಮುಜ್ ಜಲಸಂಧಿಯ ಆಚೆ ಕಡೆನೆ ಇದ್ವು. ಅಂದ್ರೆ ಇರಾನ್ ಏನಾದ್ರೂ ಅಲ್ಲಿಂದ ಹಡಗುಗಳು ಹೋಗ್ತಾ ಹೋದ್ರೆ ನಾವು ಅದನ್ನ ಉಡಾಯಿಸಿ ಬಿಡ್ತೀವಿ ಅಂತ ಹೇಳಿದ್ರು. ಕ್ಷಿಪಣಿ ದಾಳಿ ಮಾಡಿ ನಮ್ಮ ಭಾರತದ ಹಡಗನ್ನು ಕೂಡ ಒಂದು ಉಡಾಯಿಸಿದ್ರು. ಸೊ ಹೀಗಾಗಿ ನಮ್ಮ 37 ಹಡಗುಗಳು ಅಲ್ಲಿ ಸಿಕ್ಕಾಕೊಂಡಿದ್ವು. ಟೋಟಲ್ 700ಕ್ಕಿಂತ ಹೆಚ್ಚಿನ ಹಡಗುಗಳು ಅಲ್ಲಿ ಸಿಕ್ಕಾಕೊಂಡು ಬಿಟ್ಟಿದ್ವು. ಸೊ ಅದರಲ್ಲಿ ಈಗ ಮೊನ್ನೆ ಇರಾನ್ ನಾವೇ ಅದನ್ನ ಹೋಗ್ಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿದೀವಿ ಅಂತ ಹೇಳ್ಬಿಟ್ಟು ಒಪ್ಕೊಂಡಿರ್ಲಿಲ್ಲ. ಯಾಕಂದ್ರೆ ಅದನ್ನ ಬಹಿರಂಗ ಪಡಿಸಿರ್ಲಿಲ್ಲ. ಅದನ್ನ ಬಹಿರಂಗವಾಗಿ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದೆ ಆದ್ರೆ ಇದು ಅಮೆರಿಕಾಗೆ ರಿಲೀಫ್ ಸಿಕ್ಕಂಗ ಆಗ್ತಾ ಇತ್ತು. ಹೌದು, ಈಗ ಅಮೆರಿಕಾದ ಮೇಲೆ ಏನೇ ಒತ್ತಡ ಬಂದಿದ್ರು ಸಹಿತ ಅದು ತೈಲದ ವಿಚಾರವಾಗಿನೇ. ಯಾಕಂದ್ರೆ ಇರಾನ್ ಅವುಗಳನ್ನ ಉಡಾಯಿಸ್ಲಿಕ್ಕೆ ಸಿದ್ಧವಾಯ್ತಂದ್ರೆ
ಅಮೆರಿಕಾಗೆ ಏನಾಗತ್ತೆ, ಇನ್ನೇನು ತೈಲದ ವಿಚಾರವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನೇ ನಮಗೆ ಒತ್ತಡ ಬಂದ್ರು ಅದು ಇದು ಮಾತ್ರ ಅಂದ್ರೆ ತೈಲದ ವಿಚಾರವಾಗಿ ಮಾತ್ರ ಬರ್ತಾ ಇತ್ತು. ಇನ್ನು ಅದು ಕೂಡ ಬರೋದಿಲ್ಲ ಅಂದ್ರೆ ಅಮೆರಿಕಾಗೆ ಇನ್ನಷ್ಟು ರಿಲೀಫ್, ಇನ್ನಷ್ಟು ಇರಾನ್ ಮೇಲೆ ಹೆಚ್ಚಿನ ದಾಳಿ ಮಾಡಬಹುದಾಗಿತ್ತು. ಈ ಒಂದು ಕಾರಣಕ್ಕಾಗಿ ಇರಾನ್ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿರ್ಲಿಲ್ಲ. ಭಾರತಕ್ಕೆ ನಾವೇ ಹಡಗು ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೀವಿ ಅಂತ ಏನು ಸ್ಟೇಟ್ಮೆಂಟ್ ಕೊಟ್ಟಿರ್ಲಿಲ್ಲ. ಸೊ ನಿಮಗೆ ಗೊತ್ತಿರಬಹುದು, ವಿಜಯ್ ಶಂಕರ್, ಹೌದು, ನಮ್ಮ ವಿದೇಶಾಂಗ ಸಚಿವರು ಆಲ್ರೆಡಿ ಇರಾನ್ನ ವಿದೇಶಾಂಗ ಸಚಿವರ ಜೊತೆಗೆ ಸಾಕಷ್ಟು ಬಾರಿ ಮಾತುಕತೆ ಮಾಡಿದ್ರು. ಈಗಾಗಲೇ ಮಾರ್ಚ್ 10ನೇ ತಾರೀಕು ಹಿಡ್ಕೊಂಡು ಇಲ್ಲಿವರೆಗೂ ಕೂಡ 3ರಿಂದ 4 ಬಾರಿ ಕಾಲ್ ಮಾಡಿ ಮಾತನಾಡಿದ್ದಾರೆ. ಅದರ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಈಗಾಗಲೇ ಮೊನ್ನೆ ಕಾಲ್ ಮಾಡಿ ಇರಾನ್ನ ಅಧ್ಯಕ್ಷರ ಜೊತೆಗೆ ಮಾತುಕತೆ ಮಾಡಿದ್ದಾರೆ. ಸೊ ಹೀಗಾಗಿ ಇರಾನ್ನ ಅಧ್ಯಕ್ಷರು ಈಗ ಹಡಗುಗಳನ್ನ ಬಿಡ್ಲಿಕ್ಕೆ ಸಿದ್ಧರಾಗಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಸೊ ಜೊತೆಗೆ ನಾವು ಭಾರತದವರು ಯಾರ ಪರವಾಗಿ ಕೂಡ ನಿಂತ್ಕೊಂಡಿರಲಿಲ್ಲ. ಪ್ರಾರಂಭದಲ್ಲಿ ಇಸ್ರೇಲ್ ಜೊತೆಗೆ ನಾವು ಸಂಬಂಧವನ್ನ ಚೆನ್ನಾಗಿನೇ ಇಟ್ಕೊಂಡಿದೀವಿ. ಆದ್ರೆ ಈ ಯುದ್ಧದಲ್ಲಿ ನಾವು ಇಸ್ರೇಲ್ಗೆ ಸಂಪೂರ್ಣ ಸಪೋರ್ಟ್ ಕೊಡ್ತೀವಿ, ನಮ್ಮ ಬೆಂಬಲ ಇದೆ, ನಾವು ಕೂಡ ಯುದ್ಧಕ್ಕೆ ಇಳಿತೀವಿ, ಈ ರೀತಿ ಯಾವ ರೀತಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿಲ್ಲ. ಜೊತೆಗೆ ಅಮೆರಿಕ ಜೊತೆಗೆ ನಿಂತ್ಕೊಳ್ತೀವಿ ಅಥವಾ ಗಲ್ಫ್ ರಾಷ್ಟ್ರಗಳ ಜೊತೆಗೆ ನಿಂತ್ಕೊಳ್ತೀವಿ ಅಂತ ಯಾವುದೇ ಭಾಷಣವನ್ನ ನಾವು ಬಿಗಿದಿಲ್ಲ. ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇರಾನ್ ಕಡೆ ಆಗಿರ್ಲಿ ಅಥವಾ ಇಸ್ರೇಲ್ ಅಮೆರಿಕ ಕಡೆ ಆಗಿರ್ಲಿ ಬೆಂಬಲವನ್ನ ತೋರಿಸಿಲ್ಲ. ನಾವು ಈ ಯುದ್ಧಕ್ಕೆ ಯಾವುದೇ ರೀತಿ ಬೆಂಬಲ ತೋರಿಸಿಲ್ಲ ಅನ್ನುವಂತಹ ರೀತಿಯಲ್ಲಿ ನಾವು ಸುಮ್ನೆ ಇದ್ವಿ. ಎಂದಿನಿಂದಲೂ ಕೂಡ ನಾವು ಯಾವುದೇ ಯುದ್ಧ ನಡೀತಾ ಹೋದ್ರೆ ಮಧ್ಯದಲ್ಲಿ ಹೋಗೋದಿಲ್ಲ, ಅದನ್ನ ನಿಲ್ಲಿಸುವ ವಿಚಾರದಲ್ಲಿ ಹೋಗಬಹುದು. ಅದು ಬಹಳ ದೊಡ್ಡ ಮಟ್ಟದಲ್ಲಿ ಹೋಗ್ತಾ ಇದ್ರೆ ಅಥವಾ ಬೇರೆ ಬೇರೆ ದೇಶಗಳು ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಏನಾದ್ರೂ ಮನಸ್ಸು ಮಾಡಿದ್ರೆ, ಒಂದು ಕಾಲ್ ಮಾಡಿದ್ರೆ ಸಾಕು ಈ ಯುದ್ಧ ನಿಂತು ಹೋಗುತ್ತೆ ಎನ್ನುವಂತಹ ರೀತಿಯಲ್ಲಿ ಈಗಾಗಲೇ ಸೌದಿ ಅರೇಬಿಯಾದಲ್ಲಿ ಕೂಡ ಸಾಕಷ್ಟು ಸಚಿವರು ಮಾತನಾಡಿದ್ರು, ವಿದೇಶಾಂಗ ಸಚಿವರು ಕೂಡ ಮಾತನಾಡಿದ್ದಾರೆ. ನೀವು ಸೋಷಿಯಲ್ ಮೀಡಿಯಾಗಳಲ್ಲಿ ಗಮನಿಸಿರಬಹುದು. ಪ್ರಧಾನಿ ನರೇಂದ್ರ ಮೋದಿ ಅವರು ಏನಾದ್ರೂ ಬೈ ಚಾನ್ಸ್ ನಿಲ್ಲಿಸಲಿಕ್ಕೆ ಮುಂದಾಗಿದ್ದೆ ಆದ್ರೆ ಈ ಯುದ್ಧವನ್ನ ಖಂಡಿತವಾಗ್ಲೂ ನಿಲ್ಲಿಸಬಹುದು ಅನ್ನುವಂತಹ ಮಾತುಗಳು ಕೇಳಿಸಿ. ಹಾಗಾದ್ರೆ ಸ್ನೇಹಿತರ, ಇರಾನ್ ನಮ್ಮ ಭಾರತದ ವಿಚಾರವಾಗಿ ಈ ಬೆಂಬಲ ತೋರಿಸಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ನೌಕೆಗಳನ್ನ ಬಿಟ್ಟು ಕಳಿಸ್ತಾ ಇಲ್ಲ. ಇದಕ್ಕೆ ಮುಖ್ಯವಾದ ಕಾರಣ ಇದೆ. ಹೌದು ಸ್ನೇಹಿತರೆ, ಇರಾನ್ನ 3 ಹಡಗುಗಳು ನಮ್ಮ ಭಾರತಕ್ಕೆ ತೈಲ ಪೂರೈಕೆಗಳಿಗಾಗಿ ಬರ್ತಾ ಇತ್ತು. ಸೊ ಆಲ್ರೆಡಿ ಬಂದು ತಲುಪಿತ್ತು ಕೂಡ. ಅದರಲ್ಲಿ ಈ ಹಡಗುಗಳು ವಾಪಸ್ ಹೋಗುವಾಗ ಅದರಲ್ಲಿ ಐರಸ್ ದೇನಾ ಎನ್ನುವಂತಹ ಹಡಗನ್ನ ಅಮೆರಿಕ ಕ್ಷಿಪಣಿ ದಾಳಿಯಿಂದಾಗಿ ಅದನ್ನ ಮುಳುಗಿಸಿ ಬಿಡತ್ತೆ. ಅದರಲ್ಲಿರ್ತಕ್ಕಂತಹ 87 ನೌಕಾ ಒಂದು ಕಾರ್ಮಿಕರು ಅಂತ ಹೇಳಬಹುದು ಅಥವಾ ಸೈನಿಕರು ಅಲ್ಲಿ ಮುಳುಗಿ ಸತ್ತೋಗ್ತಾರೆ, ಸಾವನ್ನಪ್ತಾರೆ. ಜೊತೆಗೆ ಹಡಗುಗಳು ಕೂಡ ಮುಳುಗಿ ಹೋಗತ್ತೆ. ಆ ಸಂದರ್ಭದಲ್ಲಿ ಇನ್ನು ಉಳಿದಿರ್ತಕ್ಕಂತಹ 2 ಹಡಗುಗಳು, ಅದರಲ್ಲಿ ಇನ್ನೊಂದು ಐರಸ್ ಲಾವನ ಎನ್ನುವಂತಹ ಹಡಗಿತ್ತಂತೆ. ಆ ಹಡಗಿಗೆ ನಮ್ಮ ಭಾರತ ಸಹಾಯ ಹಸ್ತವನ್ನ ಕೇಳತ್ತೆ ಇರಾನ್. ಅಂದ್ರೆ ಆ ಹಡಗು ನಿಮ್ಮಲ್ಲಿನೇ ಇಟ್ಕೊಳ್ಳಿ, ಇಲ್ಲ ಅಂದ್ರೆ ಅಮೆರಿಕ ದಾಳಿ ಮಾಡ್ತಾ ಇದೆ, ಅದರಲ್ಲಿರ್ತಕ್ಕಂತಹ ಸೈನಿಕರು ಕೂಡ ಸಾವನ್ನಪ್ಪಬೇಕಾಗತ್ತೆ, ಈ ರೀತಿಯಲ್ಲಿ ಸಹಾಯ ಹಸ್ತವನ್ನ ಕೇಳುತ್ತೆ. ಆ ಸಂದರ್ಭದಲ್ಲಿ ನಮ್ಮ ಭಾರತ ಸಹಾಯವನ್ನ ತೋರಿಸಿತ್ತು. 187 ಸೈನಿಕರು ಆ ಹಡಗಿನಲ್ಲಿ ಇದ್ರಂತೆ. ಸೊ ಆ ಹಡಗಿನ ರಕ್ಷಣೆಯನ್ನ ನಮ್ಮ ಭಾರತ ಮಾಡತ್ತೆ. ಕೊಚ್ಚಿಯಲ್ಲಿ ಇರ್ಲಿಕ್ಕೆ ಅದಕ್ಕೆ ಅವಕಾಶ ಮಾಡಿ ಕೊಡುತ್ತೆ ನಮ್ಮ ಭಾರತ. ಸೊ ಇದರಿಂದಾಗಿ ಇನ್ನಷ್ಟು ಹೆಚ್ಚಾಗಿ ಇರಾನು ನಮ್ಮ ಕಡೆಗೆ ಒಲವು ತೋರಿಸ್ಲಿಕ್ಕೆ ಸಾಧ್ಯವಾಯಿತು. ಜೊತೆಗೆ ಇನ್ನೊಂದು ಹಡಗಿತ್ತಲ್ವಾ, 3 ಹಡಗುಗಳಲ್ಲಿ 2 ಹಡಗು ಬಗ್ಗೆ ಕ್ಲಾರಿಟಿ ಸಿಕ್ಕಿದೆ. ಇನ್ನೊಂದು ಹಡಗನ್ನ ಶ್ರೀಲಂಕಾ ತನ್ನ ಸ್ಥಳದಲ್ಲಿ ಒಂದು ಆಶ್ರಯ ಕೊಟ್ಟಿತಂತೆ. ಸೊ ಹೀಗಾಗಿ ನಮ್ಮ ಭಾರತಕ್ಕೆ ಇರಾನ್ ಈ ಹಡಗುಗಳನ್ನ ಕಳುಹಿಸಿಕೊಡ್ಲಿಕ್ಕೆ ಒಂದು ದೊಡ್ಡ ಕಾರಣವಾಗಿದೆ. ಆದ್ರೆ ಹಡಗುಗಳನ್ನ ಬಿಟ್ಟು ಕಳಿಸ್ತೀವಿ ಎನ್ನುವಂತಹ ರೀತಿಯಲ್ಲಿ ಇರಾನ್ ಇಲ್ಲಿವರೆಗೂ ಕೂಡ ಯಾವುದೇ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಿಲ್ಲ. ಆದ್ರೆ ಮೊನ್ನೆ ರಾತ್ರಿ ಇರಾನ್ನ ರಾಯಭಾರಿ ಮೊಹಮ್ಮದ್ ಸ್ಪತಾಲಿ ಎನ್ನುವಂತಹ ಅವರು ಹೇಳ್ತಾರೆ, ಭಾರತ ನಾವು ಸಹಾಯ ಹಸ್ತ ಕೇಳಿದಾಗ ನಮಗೆ ಸಹಾಯ ಮಾಡುತ್ತೆ, ಅವರು ನಮಗೆ ಸಹಾಯ ಕೇಳಿದಾಗ ನಾವು ಸಹಾಯ ಮಾಡ್ತೀವಿ. ಭಾರತ ಮತ್ತು ನಾವು ಒಂದು ಒಳ್ಳೆಯ ಸ್ನೇಹಿತರು, ನಾವು ಸ್ನೇಹ ಭಾವದಿಂದ ಇರ್ತೀವಿ, ಅಂದ್ರೆ ಫ್ರೆಂಡ್ ಅನ್ನುವಂತಹ ರೀತಿಯಲ್ಲಿ ಈ ಒಂದು ಭಾಷಣವನ್ನ, ಒಂದು ಮಾಹಿತಿಯನ್ನ, ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ನಾವು ಅಮೆರಿಕವನ್ನ ಬೆಂಬಲಿಸಿ ಇರಾನನ್ನ ಬೈಕೊಳ್ತಾ ಇದ್ವಿ, ಆದ್ರೆ ಈಗ ಅವರು ಕಷ್ಟದಲ್ಲಿದ್ದಾಗ ನಾವು ಕೈ ಹಿಡಿದ್ವಿ, ನಾವು ಕಷ್ಟದಲ್ಲಿದ್ದಾಗ ಅವರು ಕೈ ಹಿಡಿತಿದ್ದಾರೆ. ಅದು ಆಲ್ಮೋಸ್ಟ್ ಈ ಹರ್ಮುಜ್ ಜಲಸಂಧಿಯನ್ನ ಅವರು ವಶಕ್ಕೆ ಪಡ್ಕೊಳ್ಬೇಕನ್ನುವಂತಹ ಒಂದು ನೀತಿ ಇಲ್ಲ ವಿದೇಶಾಂಗದಲ್ಲಿ, ಆದ್ರೂ ಕೂಡ ಅವರು ಹಿಡ್ಕೊಂಡಿದ್ರು. ಆದ್ರೆ ಈಗ LPG ಗ್ಯಾಸ್ ಅನ್ನ ಹೊಂದಿರತಕ್ಕಂತಹ 2 ಹಡಗುಗಳು
ಈ ಹರ್ಮುಜ್ ಜಲಸಂಧಿಯಿಂದ ಪಾರಾಗಿ ಬರ್ತಿದೆ. ಅದಕ್ಕೆ ಅವಕಾಶವನ್ನ ಸಂಪೂರ್ಣ ಒಪ್ಪಿಗೆಯನ್ನ ಇರಾನ್ ಸೂಚಿಸಿದೆ. ಸೊ ಇಂತಹ ಸಂಕಷ್ಟದ ಸಂದರ್ಭದಲ್ಲಿ ಎರಡು ಹಡಗುಗಳು ಬರ್ತಾ ಇದೆ ಅಂದ್ರೆ ನೀವೇ ಅನ್ಕೊಂಡ್ಬಿಡಿ. ಈಗೇನಿದು ನಿಮಗೆ LPG ಗ್ಯಾಸ್ ಸಿಲಿಂಡರ್ನ ತೊಂದರೆ ಉಂಟಾಗಿದೆ ಅಲ್ಲ, ಸೊ ಇದರಿಂದ ಯಾವುದೇ ತೊಂದರೆ ಮುಂದೆ ಆಗೋದಿಲ್ಲ. ಈಗ ಬರಬೇಕಾಗಿರ್ತಕ್ಕಂತಹ ಹಡಗುಗಳು ಬರ್ತಾ ಇದ್ದಾವೆ. ಇದರಿಂದ ಕೆಲವೊಂದಿಷ್ಟುಗಳ ದಿನಗಳ ಕಾಲ ಮಾತ್ರ ನಿಮಗೆ ಶಾರ್ಟೇಜ್ ಬೀಳಬಹುದು, ಆದ್ರೆ ಮುಂದಿನ ದಿನಗಳಲ್ಲಿ ಅಲ್ಲ. ಅಂದ್ರೆ ಅದು LPG ಭಾರತಕ್ಕೆ ಬಂದು ತಲುಪಬೇಕು, ಇಲ್ಲಿಂದ ಎಲ್ಲ ಕಡೆ ಸಪ್ಲೈ ಆಗ್ಬೇಕಷ್ಟೇ. ಸೊ ಒಂದು ವಾರದಲ್ಲಿ ಇದು ಕ್ಲಿಯರ್ ಆಗ್ಬಿಡತ್ತೆ, ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಎಲ್ಲ ಒಂದು ಸ್ಥಳಗಳಿಗೆ ಈ LPG ಸಪ್ಲೈ ಆಗತ್ತೆ. ಇನ್ನು ಹೆಚ್ಚಿನ ಹಡಗುಗಳು ಬರ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಇನ್ನೇನು ತೈಲ ಘಟಕಗಳ ಮೇಲೆ ಏನು ಸ್ಟ್ರೈಕ್ಗಳು ಆಗಿದಾವೆ ಅವೆಲ್ಲವೂ ಕೂಡ ಸರಿಪಡಿಸ್ಕೊಳ್ಬೇಕು. ಆದಷ್ಟು ಬೇಗ ಈ ಯುದ್ಧ ನಿಂತ್ಕೊಂಡ್ರೆ ಇಡೀ ವಿಶ್ವಕ್ಕೇನೆ ಒಳ್ಳೇದು. ಇದೇ ರೀತಿ ಮುಂದುವರೆದಿದ್ದೆ ಆದ್ರೆ ಇನ್ನೂ ತೊಂದರೆ ಉಂಟಾಗತ್ತೆ. ಇರಾನ್ ಅಂತೂ ಈಗ ಬಹಳಷ್ಟು ತೊಂದರೆಗೆ ಈಡಾಗಿದೆ, ಆದ್ರೂ ಸೋಲನ್ನ ಒಪ್ಕೊಳ್ತಾ ಇಲ್ಲ. ಒಂದು ಸ್ಟ್ಯಾಂಡ್ ಆಗಿ ನಿಂತ್ಕೊಂಡಿದ್ದಾರೆ. ಇದನ್ನ ಮೆಚ್ಚಲೇಬೇಕು. ಯಾಕಂದ್ರೆ ಕಳೆದ 2 ವಾರದಿಂದ ಹೋರಾಡ್ತಾ ಇದ್ದಾರಂದ್ರೆ ಅದು ಎರಡು ದೊಡ್ಡ ದೈತ್ಯ ದೇಶಗಳೊಂದಿಗೆ. ಸೊ ಮೆಚ್ಚಲೇಬೇಕಾಗಿರ್ತಕ್ಕಂತಹ ವಿಷಯ. ಸದ್ಯಕ್ಕೆ ಭಾರತಕ್ಕಂತೂ ಗುಡ್ ನ್ಯೂಸ್ ಸಿಕ್ಕಿದೆ. ಮೋದಿ ಇದ್ದರೆ ಎಲ್ಲವೂ ಸಾಧ್ಯ. ಮಾತುಕತೆಯಿಂದ ಎಲ್ಲವೂ ಕೂಡ ಸರಿಪಡಿಸ್ಕೊಳ್ತಾರೆ. ನಾವು ಕೆಣಕಿ ಇನ್ನೊಂದು ದೇಶಕ್ಕೆ ಬೈಯೋದು ಅಥವಾ ಇನ್ನೊಂದು ದೇಶಕ್ಕೆ ಬೆಂಬಲ ತೋರಿಸಿ ಮತ್ತೊಂದು ದೇಶವನ್ನ ಸುಮ್ನೆ ವಿರೋಧ ರಾಷ್ಟ್ರವನ್ನಾಗಿ ಮಾಡ್ಕೊಳ್ಳೋದು, ಆ ರೀತಿ ನಮ್ಮ ದೇಶದಲ್ಲಿ ಇಲ್ಲ. ಅಂದ್ರೆ ಈಗ ಇಸ್ರೇಲ್ಗೆ ಅಥವಾ ಅಮೆರಿಕಾಗೆ ಬೆಂಬಲ ತೋರಿಸಿದ್ದೆ ಆದ್ರೆ ಹಡಗುಗಳು ಬರ್ತಾ ಇದ್ವಾ? ಖಂಡಿತವಾಗ್ಲೂ ಬರ್ತಾ ಇಲ್ಲ. ಯಾಕಂದ್ರೆ ನಾವು ಸ್ನೇಹಿತರು, ಇಸ್ರೇಲ್ ಜೊತೆಗೆ ಸ್ನೇಹ ಭಾವದಿಂದ ಹೊಂದಿದೀವಿ. ಆದ್ರೆ ನಾವು ಯುದ್ಧದ ಸಂದರ್ಭದಲ್ಲಿ ನಾವು ಬೆಂಬಲ ತೋರಿಸ್ತೀವಿ ಅಂತ ಏನ್ ಮೋದಿ ಸರ್ಕಾರ ಹೇಳಿಲ್ಲ. ಸೊ ಹಾಗಾಗಿ ಮೋದಿ ಇದ್ದರೆ ಎಲ್ಲವೂ ಸಾಧ್ಯ. ಅದೇ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಇತ್ತು ಅಥವಾ ಇನ್ಯಾವುದೋ ಪಕ್ಷ ಇತ್ತಂದ್ರೆ ಇದು ಸಾಧ್ಯ ಇರ್ತಿತ್ತಾ ಅನ್ನುವಂಥದ್ದನ್ನ ನೀವು ಕಮೆಂಟ್ ಮಾಡಿ ತಿಳಿಸಿ. ಸದ್ಯಕ್ಕಂತರೂ ಜನರ ಅಭಿಪ್ರಾಯ ಸೊ ಮೋದಿ ಇದ್ದಾರೆ, ಅದನ್ನ ಎಲ್ಲವೂ ಕೂಡ ಸರಿಪಡಿಸ್ತಾರೆ ಎನ್ನುವಂತಹ ರೀತಿಯಲ್ಲಿ ಹಾಡಿ ಹೊಗಳ್ತಾ ಇದ್ದಾರೆ. ಇನ್ನು ನಿಮ್ಮ ಅನಿಸಿಕೆ ಏನು ಅನ್ನುವಂಥದ್ದನ್ನ ಕಮೆಂಟ್ ಮಾಡಿ ತಿಳಿಸಿ. LPG ಗ್ಯಾಸ್ ಸಿಲಿಂಡರ್ ಬರ್ತಾ ಇದೆ, ತಲೆ ಕೆಡಿಸ್ಕೊಳ್ಬೇಡಿ.